ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು ಬಿ ಎಸ್ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಓಕೆ, ಬೆಳಗ್ಗೆ ನಾನು ಒಂದು ವಿಡಿಯೋ ಹಾಕಿದ್ದೆ ನಿಮ್ಮ ಎಕ್ಸಾಮು ಟೈಮ್ ಟೇಬಲ್ ಬಗ್ಗೆ. ಒಂದು ಟೆಂಟೇಟಿವ್ ಅಂತಂದು ಬಿಟ್ಟಿದ್ದರು, ಅದನ್ನು ತೊಗೊಂಡೇ ಮಾತಾಡಿದ್ದೆ. ವಿತಿನ್ 1 ವೀಕಲ್ಲಿ ನಿಮ್ಮದು ಫೈನಲ್ ಅನ್ನೋದು ಸಬ್ಜೆಕ್ಟ್ ವೈಸ್ ಬರುತ್ತಂತ ಹೇಳಿ ಒಂದು 2 to 3 ಅವರ್ಸ್ ಆಗಿಲ್ಲ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿಯವರು ಏನು ಮಾಡಿದಾರೆ ಅಂತಂದರೆ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಮಾಡೇ ಬಿಟ್ಟರು. ಓಕೆ, ಸೊ ಬೆಳಗ್ಗೆಯಿಂದನೂ ಕೂಡ ನಾನು ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ನಿಮಗೆ ವಿಡಿಯೋ ಮಾಡಲಿಕ್ಕಾಗಿದ್ದಿಲ್ಲ. ಸೊ ಇವಾಗ ಹೇಳ್ತಾ ಇದ್ದೀನಿ. ಸೊ ಈಗಾಗಲೇ ಎಲ್ಲವೂ ಕೂಡ ವಾಟ್ಸಪ್ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜು ಕೂಡ ನೋಡಿರ್ತಾರೆ, ಆ್ಯಂಡ್ ಟೆಲಿಗ್ರಾಮಲ್ಲಿ ಕೂಡ ನೋಡಿರ್ತಾರೆ. ಸೊ ಎಲ್ಲ ಗ್ರೂಪಲ್ಲಿ ಕೂಡ ಶೇರ್ ಮಾಡಿರ್ತೀನಿ, ನೋಡಿರ್ತಾರೆ. ಸೊ ಒನ್ ಟೈಮ್ ರಿಮೈಂಡ್ ಮಾಡೋಣ ಏನಾದರೂ ಚೇಂಜಸ್ ಆಗಿದೆಯಾ ಅಂತಂದು. ಓಕೆ, ಇದರಲ್ಲಿ ನಿಮ್ಗಾಳೆ ಗೊತ್ತಿರುವಾಗೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಇಯರು ಎಲ್ಲ ಆ್ಯನ್ಯುವಲ್ ಸ್ಕೀಮ್ ಇರತಕ್ಕಂಥ ಸ್ಟೂಡೆಂಟು, ಆ್ಯಂಡ್ ಫಸ್ಟ್, ಸೆಕೆಂಡ್ ಪೋಸ್ಟ್ ಬೇಸಿಕ್ ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟು, ಆ್ಯಂಡ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್ ಎಲ್ಲ ಸೆಮಿಸ್ಟ್ರು ಮೇನ್ ಸ್ಕೀಮ್. ಓಕೆ, ನಿಮಗೆ ಸೆಮಿಸ್ಟ್ರು ಆ್ಯಂಡ್ ಸಪ್ಲಿ ಎರಡೂ ಕೂಡ RSC ಸ್ಕೀಮ್ ಇರ್ತಕ್ಕಂಥ ಈ ಸದ್ಯಕ್ಕೆ ಇರ್ತಕ್ಕಂಥ ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟು, ಆ್ಯಂಡ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್ MS ನರ್ಸಿಂಗ್ದು ಎಲ್ಲರದು ಕೂಡ ನಿಮ್ದು ಏನಪ್ಪ ಅಂದರೆ ಎಕ್ಸಾಮ್ದು ಟೈಮ್ ಟೇಬಲ್ ಅನ್ನೋದು ಬಿಟ್ಟವ್ರೆ. ಸೊ ಇದರಲ್ಲಿ ಏನು ಕೊಟ್ಟವ್ರೆ ಡೇಟ್ ಅಂತಂದರೆ, ಈಗ ಗೊತ್ತಿರುವಾಗ ನಮ್ಗೆ ಮೊದಲೇನಿತ್ತು 16 ವಾರ ಅಂತ ಕೊಟ್ಟಿದ್ದರು. ಸೊ ಆ್ಯಸ್ ಎಕ್ಸ್ಪೆಕ್ಟ್ ಮಾಡಿದ್ವಿ 1 ವೀಕ್ ಮುಂದೆ ಆಗುತ್ತೆ ಅಂತಂದು 1 ವೀಕಲ್ಲ ಜಾಸ್ತಿನೇ ಮುಂದೆ ಹಾಕಿದ್ದಾರೆ. ಓಕೆ, ಈಗ ಎಲ್ಲಿಂದ ಆಗುತ್ತದೆ ಕಂಪ್ಲೀಟಾಗಿ ನಿಮಗೆ ಏನೆಲ್ಲ ನೀಡಿದೆ ಅದನ್ನಷ್ಟೇ ಈ ವಿಡಿಯೋದಲ್ಲಿ ಹೇಳ್ತೀನಿ, ಆಯಿತಾ. ಸೊ ಈ ಒಂದು ಪೇಜಲ್ಲಿ ಅಂದರೆ ಪೇಜ್ ನಂಬರ್ 6ಅಲ್ಲಿ ಕಾಣಿಸ್ತಕ್ಕಂಥ ಒಂದು RS5 ಬ್ಯಾಚು. ನಿಮಗೆ ಗೊತ್ತಿರುವಾಗೆ RS5 ಬ್ಯಾಚು ಭಾಳಷ್ಟು ಹುಡುಗರು ಇರ್ತಾರೆ, ಕೆಲವೊಂದಿಷ್ಟು ಇನ್ನೂ ಕೂಡ ಒಬ್ಬೊಬ್ಬರು ಅಂದರೆ ಆ್ಯನ್ಯುವಲ್ ಸ್ಕೀಮ್ ಜಸ್ಟ್ ಈ ಪಾಸ್ಔಟ್ ಆಗಿದ್ದಾರಲ್ಲ ಆ ಒಂದು ಸ್ಟೂಡೆಂಟ್ಸು. ಯಾರಾದರೂ ಫಸ್ಟ್ ಇಯರ್ ಇನ್ನೂ ಕೂಡ ಬ್ಯಾಕ್ ಇತ್ತಪ್ಪ ಅಂದರೆ ನಿಮಗೆ ಅನಾಟಮಿ ಫಿಸಿಯಾಲಜಿ ಸ್ಟಾರ್ಟ್ ಆಗೋದು 1/7/2026ಕ್ಕೆ. ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ನೋಡಿ, ಎಲ್ಲನೂ ಕೂಡ ನೋಡ್ಕೋಬೋದು. ಅದೇ ರೀತಿಯಾಗಿ RS5 ಬ್ಯಾಚ್ ಇದೆ. ಸೆಕೆಂಡ್ ಇಯರ್ದು ಕೂಡ ಸೋಷಿಯಾಲಜಿ, MSN, ಫಾರ್ಮಾ, CHN ಆ್ಯಂಡ್ CET ನಿಮ್ಮದು 2/7/2026 ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ಅದೇ ರೀತಿಯಾಗಿ ಥರ್ಡ್ ಇಯರ್ದು RS5 ಬ್ಯಾಚು ಅಂದರೆ ಈ ಸದ್ಯಕ್ಕೆ ಪಾಸ್ಔಟ್ ಬ್ಯಾಚ್ ಆಗ್ತಾರಲ್ಲ ಅವ್ರದ್ದೆಲ್ಲರೂ ಕೂಡ ಸೇಮ್ MSN 2, CHN, MHN ಆ್ಯಂಡ್ ರಿಸರ್ಚ್ ಸ್ಟ್ಯಾಟಿಕ್ಸ್ ನೋಡ್ತಾ ಇರ್ಬೋದು. ಡೇಟ್ ಕಾಣಿಸ್ತದೆ ಸ್ಕ್ರೀನ್ ಮೇಲೆ. ಸೊ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ, ಯಾಕಂದ್ರೆ ಅಷ್ಟೊಂದು ಜಾಸ್ತಿ ಸ್ಟೂಡೆಂಟ್ ಇಲ್ಲ. ಸೊ ಮೇನ್ ಆಗಿ ಸಿಗೋದೇನಪ್ಪ ಅಂದರೆ ಇನ್ಮೇಲೆ ಸಿಗ್ತಾ ಹೋಗ್ತಾರೆ. ಟೈಮ್ ಟೇಬಲ್ ಫಾರ್ ನಿಮಗೆ ಫಸ್ಟ್ ಇಯರ್ ಪೋಸ್ಟ್ ಬೇಸಿಕ್ BS ನರ್ಸಿಂಗ್ ಸ್ಟೂಡೆಂಟು ನಿಮಗೇನಪ್ಪ ಅಂತಂದರೆ ಕಾಣಿಸ್ತಿದೆ. ಓಕೆ, ಸೊ ಜುಲೈಲಿ ಬಂದಿರತಕ್ಕಂಥ RS4 ಯಾರ ಸ್ಕೀಮ್ ಇದ್ದಾರೆ ಅವರು 1/7/2026ಕ್ಕೆ ನರ್ಸಿಂಗ್ ಫೌಂಡೇಶನ್. ಓಕೆ, 3/7/2026ಕ್ಕೆ ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್. ಆ್ಯಂಡ್ ಅದೇ ರೀತಿ 6, 8, 10, 13, 17 ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ. ಬೇಕಾದ್ರೆ ಒಂದು ಸ್ಕ್ರೀನ್ ಶಾಟ್ ತೊಗೋಬೋದು. ನಿಮಗೆ ಈ PDF ಗಾಳೆ ಎಲ್ಲ ಕೂಡ ಶೇರ್ ಮಾಡಿದ್ದೀನಿ, ಇಲ್ಲಂತ ಅಲ್ಲಿ ಕೂಡ ನೋಡ್ಕೋರಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಇಯರ್ ಪೋಸ್ಟ್ ಬೇಸಿಕ್ BS ನರ್ಸಿಂಗು RS4 ಸ್ಕೀಮ್ ಕೂಡ ಕಾಣಿಸ್ತದೆ. ಆ್ಯಂಡ್ RS3 ಕೂಡ ಇದರಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆ, ಆ್ಯಂಡ್ ಇವರು ಕೂಡ ನೋಡ್ಬೋದು 2, 7, 9, 14, 16 ಸೋಷಿಯಾಲಜಿ, CHN, MHN ಆ್ಯಂಡ್ ಇಂಟ್ರೊಡಕ್ಷನ್ ಆಫ್ ನರ್ಸಿಂಗ್ ಎಜುಕೇಷನ್ ಆ್ಯಂಡ್ ಇಂಟ್ರೊಡಕ್ಷನ್ ಆಫ್ ನರ್ಸಿಂಗ್ ಅಡ್ಮಿನಿಸ್ಟ್ರೇಷನ್ ಇಷ್ಟು ಕೂಡ ಕಾಣಿಸ್ತಿದೆ. ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಬಿಡ್ರಿ. ಸೊ ಮೇನ್ ಥಿಂಗ್ಸ್ ನಮ್ಮ ವಿಡಿಯೋ ನೋಡ್ತಕ್ಕಂಥ ಹುಡುಗರು ಇನ್ಮೇಲೆ ಸ್ಟಾರ್ಟ್ ಆಗ್ತಾರೆ. ಓಕೆ, ಆ್ಯಂಡ್ ಥರ್ಡ್ ಇಯರ್ ಕೂಡ BS ನರ್ಸಿಂಗ್ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ ಇವ್ರದ್ದು ಕೂಡ ಹೇಳ್ಬಿಡೋಣ. ಓಲ್ಡ್ ಸ್ಕೀಮ್ದು ನೋಡ್ಕೋರಿ. ಅವ್ರದ್ದು ಮೇನ್ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಮಗೆ ಹುಡುಗರು ಯಾರು ಜಾಸ್ತಿ ಇದ್ದಾರ ಈಗ ಸದ್ಯಕ್ಕೆ ಈಗ ಫಸ್ಟ್ ಟೈಮ್ ಎಕ್ಸಾಮ್ ಬರ್ತಕ್ಕಂಥ ಸ್ಟೂಡೆಂಟು ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ ಯಾರಪ್ಪ ಅಂತಂದರೆ ಈಗ ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ ಇದ್ದಾರೆ. ನಿಮ್ಗೆ ಎಕ್ಸಾಮಿನೇಷನ್ನು 6 ಮಂತ್ ಆಗಿದೆ. ಆ್ಯಕ್ಚುಲಿ ಹಂಗೆ ನೋಡಿತ್ತಂದರೆ 7 ಮಂತ್ ಆಯಿತು. ನಿಮಗೆ ಡಿಸೆಂಬರ್ಲೇ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿತ್ತು, ಜೂನಲ್ಲಿ ಇರಬೇಕಾಗಿತ್ತು, ಜುಲೈಯಲ್ಲಿ ಇಟ್ಟಿದ್ದಾರೆ. ಸೊ ಟೈಮ್ ಕೊಟ್ಟಿದ್ದಾರೆ, ಯಾಕಂದರೆ ಫಸ್ಟ್ ಟೈಮ್ ಅಂತ ನಿಮಗೆ ಟೈಮ್ ಭಾಳಷ್ಟು ಕೊಟ್ಟಿದ್ದಾರೆ. ಓದ್ಕೋರಿ, ಯಾಕಂದರೆ ಅಪ್ಲೈಡ್ ಅನಾಟಮಿ, ಫಿಸಿಯಾಲಜಿ, ಸೋಷಿಯಾಲಜಿ, ಸೈಕಾಲಜಿ 4 ಸಬ್ಜೆಕ್ಟು. ಫಸ್ಟ್ ಡೇ 7/7/2026ಕ್ಕೆ ಬೆಳಗ್ಗೆ 9ರಿಂದ 10:30 ಆ್ಯಂಡ್ 10:45ರಿಂದ 12:15 ಕೂಡ ಅನಾಟಮಿ, ಫಿಸಿಯಾಲಜಿ 2 ಪೇಪರು. ಬಟ್ ಒಂದೇ ದಿನದಲ್ಲಿ ಎಕ್ಸಾಮ್ ಬರೀತಾರೆ. ಓಕೆ, ಆ್ಯಂಡ್ 9/7/2026 ಒಂದು ದಿನ ಗ್ಯಾಪ್ ಅಷ್ಟೇ. 9/7/2026 ಏನಾಗ್ತದೆ ಸೋಷಿಯಾಲಜಿ, ಸೈಕಾಲಜಿ 2 ಪೇಪರು, ಬಟ್ ಒಂದು ದಿನದಲ್ಲೇ ನಡೀತದೆ. ಅದು ಒಂದೇ ಟೈಮಲ್ಲೇ ನಡೀತದೆ. ಅಂದರೆ 9 ಗಂಟೆಯಿಂದ 10:30 ನಡೀತಷ್ಟೇ. ಒಂದು 15 ನಿಮಿಷ ಗ್ಯಾಪ್ ಕೊಟ್ಟು ಮತ್ತೆ ಪೇಪರ್ ಕೊಟ್ಬಿಡ್ತಾರೆ. ಸೊ ಎರಡೂ ಕೂಡ ಪೇಪರ್ ಬೇರೆ, ಬಟ್ ಒಂದರದಲ್ಲೇ ಎಕ್ಸಾಮ್ ಬರೀತಾರೆ. ಓಕೆ, ಸರಿ. ಯಾರ್ದು ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ ಅರ್ಥ ಆಯ್ತು ಅನ್ಕೊಂತೀನಿ. ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ಸ್ಟೂಡೆಂಟ್ ನಿಮ್ಗೆ ಅಷ್ಟೊಂದು ಹೇಳೋಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಈಗಾಗಲೇ ಫಸ್ಟ್ ಸೆಮಿಸ್ಟರ್ ಕೂಡ ಬರೆದಿರ್ತಾರೆ. ಸೊ ಯಾಕಂದರೆ ಇದು ಸೆಕೆಂಡ್ ಸೆಮಿಸ್ಟರ್ ಆ್ಯಕ್ಚುಲಿ ಬಂದುಬಿಟ್ರೆ ನಿಮ್ಗೆ ಏನಂತಂದ್ರದ್ದು ಇದು ನಿಮ್ಗೆ ಸಪ್ಲಿ ಅಂತ ಕನ್ಸಿಡರ್ ಆಗ್ತದೆ. ಯಾಕಂದರೆ ಸೆಕೆಂಡ್ ಸೆಮಿಸ್ಟರ್ ಸ್ಟೂಡೆಂಟ್ ಯಾರಾದರೂ ಇದ್ದೀರಾ? ಯಾರೂ ಇಲ್ಲ. ಸೊ ಹಂಗಾಗಿ ಸಪ್ಲಿ ಸ್ಟೂಡೆಂಟೇ ಇರೋದು. ಅಂದರೆ ಯಾರನ್ನ ಥರ್ಡ್ ಸೆಮಿಸ್ಟ್ರು ಅಥವಾ 5th ಸೆಮಿಸ್ಟ್ರು, 7th ಸೆಮಿಸ್ಟ್ರು ಯಾರಾದರೂ ಇನ್ನೂ ಕೂಡ ಸೆಕೆಂಡ್ ಸೆಮಿಸ್ಟರ್ ಉಳಿಸ್ಕೊಂಡಿತ್ತಂದರೆ ಅವ್ರಿಗೆ ನೋಡಿ 1/7/2026ಕ್ಕೆ ಅಪ್ಲೈಡ್ ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್ ಆ್ಯಂಡ್ ಬಯೋಕೆಮಿಸ್ಟ್ರಿ ನಡೀತದೆ. ಆ್ಯಂಡ್ 3/7/2026ಕ್ಕೆ ಫೌಂಡೇಶನ್ ನಡೀತದೆ. ಓಕೆ, ಇದು ಕಾಣಿಸಿದ್ದು ಆ್ಯಂಡ್ ಸಪ್ಲಿ ಅಂತ ಕನ್ಸಿಡರ್. ನೆಕ್ಸ್ಟು ಥರ್ಡ್ ಸೆಮಿಸ್ಟರ್ ಸ್ಟೂಡೆಂಟು ಮೇನ್ ಆಗುತ್ತದು ರೆಗ್ಯುಲರ್ ಆಗ್ತದೆ. ಸೊ ಯಾರೆಲ್ಲ ಸ್ಟೂಡೆಂಟ್ ಇದ್ದಾರೆ ಮೈಕ್ರೋಬಯಾಲಜಿ ಆ್ಯಂಡ್ ಇನ್ಫೆಕ್ಷನ್ ಕಂಟ್ರೋಲು 2/7/2026ಕ್ಕೆ ನಡೀತದೆ. ಆ್ಯಂಡ್ 6/7/2026ಕ್ಕೆ ಅಡಲ್ಟ್ ಹೆಲ್ತ್ ನರ್ಸಿಂಗ್ HN1 ನಡೆದಿದೆ. ಓಕೆ, ಸೊ ಇದು ಮೇನು ಅಂದರೆ ಫಸ್ಟ್ ಸೆಮಿಸ್ಟರ್ ಮತ್ತು ಥರ್ಡ್ ಸೆಮಿಸ್ಟರ್ ಮೇನ್ ಆಗ್ತದೆ. ಸೆಕೆಂಡ್ ಸೆಮಿಸ್ಟರ್ ಅಷ್ಟೇ ಸಪ್ಲಿ. ಅದೇ ರೀತಿ ಫೋರ್ತ್ ಸೆಮಿಸ್ಟರ್ ಕೂಡ ಸಪ್ಲಿನ ಆಗ್ತದೆ. ಸೊ 8/7/2026ಕ್ಕೆ ಫಾರ್ಮಾ ಆ್ಯಂಡ್ ಫ್ಯಾಥೋ ನಡೀತದೆ, ಜೆನೆಟಿಕ್ ನಡೀತದೆ.
10/7/2026ಕ್ಕೆ AHN2 ನಡೀತದೆ. ಓಕೆ, ಸೊ 4th ಸೆಮಿಸ್ಟರ್ ಕೂಡ ಇದೇನು ಸಪ್ಲಿಮೆಂಟ್ರಿ ಥರ. ಓಕೆ, 5th ಸೆಮಿಸ್ಟ್ರು ಇದು ಕೂಡ ಮೇನ್ ಎಕ್ಸಾಮು. ಸಮ್ ಸ್ಟೂಡೆಂಟ್ ಇನ್ನೂ ಕೂಡ ಪಾಸ್ಔಟ್ ಆಗಿಲ್ಲ, ಇನ್ನೂ ಕೂಡ 5th ಬರ್ತಿದ್ದೀನಿ ಅಂತಂದರೆ ಅದು ಕೂಡ ಸಪ್ಲಿನೂ ಕೂಡ ಕನ್ಸಿಡರ್ ಆಗ್ತದೆ, ಮೇನ್ ಎಕ್ಸಾಮ್ ಕೂಡ ಕನ್ಸಿಡರ್ ಆಗ್ತದೆ. ಓಕೆ, 14/7/2026 CHN1, 16/7/2026 CET. ಓಕೆ, ಅಂದರೆ ಇಲ್ಲಿ ಕೆಲವೊಂದು ಸ್ಟೂಡೆಂಟ್ ಕೇಳ್ತಾ ಇದ್ರಿ ಕೆಲವೊಂದಿಷ್ಟು ಹುಡುಗರು ಏನಂತಂದರೆ 4th ಸೆಮ್ ನಾನು ಪಾಸ್ ಆಗಿಲ್ಲ, 5th ಸೆಮ್ ಎಂಟ್ರಿ ಇದೆಯಾ, ಈ ರೂಲ್ಸ್ ಆಗಲಿ INC-ದವ್ರು ತೆಗೆದಾಕ್ಬಿಟ್ಟವ್ರೆ, ವರಿ ಮಾಡ್ಕೋಬೇಡ್ರಿ. ನೀವು 4th ಸೆಮ್ ಏನಾದರೂ ಬ್ಯಾಕ್ ಉಳಿಸ್ಕೊಂಡಿದ್ರೆ ಸಹಿತ 4th 5th ಎರಡೂ ಕೂಡ ಒಮ್ಮೆಲೆ ಕೊಡ್ತಾರೆ, ವರಿ ಮಾಡ್ಕೋಬೇಡಿ. ನೆಕ್ಸ್ಟು 6th ಸೆಮಿಸ್ಟರ್ ಸ್ಟೂಡೆಂಟ್ ಅಂದರೆ ಈಗ ಯಾರೆಲ್ಲ 5th ಸೆಮಿಸ್ಟ್ರು ಕ್ಲಿಯರ್ ಮಾಡಿಕೊಂಡು 6th ಸೆಮಿಸ್ಟ್ರ್ ಬಂದಿದ್ರು ಅಥವಾ 6th ಸೆಮಿಸ್ಟ್ರು ಕೆಲವೊಂದಿಷ್ಟು ಹುಡುಗರು ಕೂಡ ಬ್ಯಾಕ್ ಉಳಿಸ್ಕೊಂಡಿದ್ರು, ಅಂದರೆ 7th ಸೆಮಿಸ್ಟರ್ ಇದ್ದರೂ ಕೂಡ 6th ಸೆಮಿಸ್ಟರ್ ಬ್ಯಾಕ್ ಉಳಿಸ್ಕೊಂಡಿದ್ರು, ಅವ್ರು ಬರಿಬೋದು. ಗೊತ್ತಿರುವಾಗ ಎಸ್ಪೆಷಲಿ 11 ಹುಡುಗರು ಕೂಡ ನೀವೇನಪ್ಪ ಅಂದರೆ 5th 6th ಎರಡೂ ಕೂಡ ಬರ್ದಿದ್ರಿ, ಅದರಲ್ಲೂ ಕೂಡ ಬ್ಯಾಕ್ ಉಳಿಸ್ಕೊಂಡಿದ್ರು ಕೂಡ 6th ಸೆಮಿಸ್ಟರ್ ಬರಿಬೋದು ಅಂತ ಒಂದು ಸ್ಟೂಡೆಂಟ್ಗೆ. ಓಕೆ, 13/7/2026 CHN1 and 2 ಅಂತ ಕೊಟ್ಟವ್ರೆ. ಆ್ಯಂಡ್ 17/2000 ಆ್ಯಕ್ಚುಲಿ ನೋಡಿ ಈ ಥರ ಕೊಟ್ಟಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ನಿಮಗೆ, ಯಾಕಂದರೆ 1 and 2 ಸಡನ್ನಾಗಿ ಕೊಡ್ತಾರೆ. ಯಾಕಂತಂದರೆ ಎರಡೂ ಕೂಡ ನಿಮಗೆ 5th ನಡೆದಿರಲ್ಲ, 6th ನಡೀತದೆ. ಓಕೆ, ಇಷ್ಟು ಕೂಡ ಓದಲೇಬೇಕಾಗ್ತದೆ ಈಗ, ಯಾಕಂದರೆ ಎಟ್ ಎ ಟೈಮ್ ಸಿಲೆಬಸ್ ಇರ್ತದೆ ನಿಮ್ಮದು. ಓಕೆ, 13/7/2026, 15/7/2026ಕ್ಕೆ. ಆ್ಯಂಡ್ ಲಾಸ್ಟಿಗೆ ನರ್ಸಿಂಗ್ ಮ್ಯಾನೇಜ್ಮೆಂಟ್. ಓಕೆ, ಮ್ಯಾನೇಜ್ಮೆಂಟ್ ಆ್ಯಂಡ್ ಲೀಡರ್ಶಿಪ್ಪು 17/7/2026. ಸೊ ಮಜಾ ನೋಡಿ ಯಾವ ರೀತಿ ಇದೆ. ಸೊ ಇಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಸಪ್ರೇಟಾಗಿ ಏನೋ ವೀಡಿಯೋ ಮಾಡ್ತೀನಿ ನಿಮಗೆ. ಯಾಕಪ್ಪ ಅಂದರೆ 6th ಸೆಮಿಸ್ಟರ್ 7th ಸೆಮಿಸ್ಟರ್ ಸ್ಟೂಡೆಂಟ್ಗೆ ಡೇಟಲ್ಲಿ ಯಾವ ಥರ RJS ಅವರು ನಿಮಗೆ ಆಟ ಯಾವ ರೀತಿ ಆಡಿದಾರೆ ಅಂತಂದರೆ 13/7ಕ್ಕೆ ನಿಮ್ದು ಏನು ಮಾಡ್ರೆ 6th ಸೆಮಿಸ್ಟರ್ ಮಾಡೋರೆ, 1/7ಕ್ಕೆ 7th ಸೆಮಿಸ್ಟರ್ ಮಾಡ್ಯಾರೆ. ಅಂದರೆ ಇದ್ರ ಬಗ್ಗೆ ಸಪ್ರೇಟ್ ಮಾಡ್ತೀನಿ, ಇವಾಗ ಬೇಡ, ಜಸ್ಟ್ ಟೇಬಲ್ ಓದೋಣ ಅಂತೆ. ಓಕೆ, 7th ಸೆಮಿಸ್ಟರ್ ಸ್ಟೂಡೆಂಟು ಈಗ ಯಾರೆಲ್ಲ 6th ಸೆಮ್ ಪಾಸ್ಔಟ್ ಆಗಿದ್ರು ಅಥವಾ 6th ಸೆಮ್ ಫೇಲ್ ಆಗಿದ್ದರೂ ಸಹಿತ 6th 7th ಎರಡೂ ಕೂಡ ಕೊಡ್ತಾರೆ, ವರಿ ಮಾಡ್ಕೋಬೇಡಿ. ಅಂಥ ಒಂದು ಸ್ಟೂಡೆಂಟ್ಗೆ 1/7/2026, 3/7/2026, 8/7/2026 CHN2 ಆ್ಯಂಡ್ ನರ್ಸಿಂಗ್ ರಿಸರ್ಚ್ ಆ್ಯಂಡ್ ಸ್ಟ್ಯಾಟಿಕ್ಸ್ ಆ್ಯಂಡ್ OBG ಎಲ್ಲನೂ ಕೂಡ ನಡೀತದೆ. ಇದ್ರ ಬಗ್ಗೆ 6th 7th ಬಗ್ಗೆ ಡೀಟೇಲ್ಸಾಗಿ ಭಾಳಷ್ಟು ಮಾತಾಡೋದಿದೆ. ಯಾಕಂದರೆ ಸೆಮ್ ಬ್ಯಾಕ್ ಬಗ್ಗೆ ಏನಿದೆ ಅಂತಂದರೆ ಸೆಮ್ ಎಷ್ಟು ಕನ್ಫ್ಯೂಷನ್ ಏನಿದೆ ಅಂತಂದರೆ ಸಿಚುವೇಶನ್ ನಿಮ್ಗಂತಲ್ಲ, ಎಲ್ಲರೂ ಕೂಡ ನಮಗೂ ಕೂಡ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಇದು. ಆ ರೀತಿ ಯೂನಿವರ್ಸಿಟಿಯವರು ಸ್ಟೂಡೆಂಟ್ ಮೇಲೆ ಆ ರೀತಿ ಆಟ ಆಡ್ತಿದ್ದಾರೆ ಅಂತ ಅನ್ಬೋದು. ಮಜಾ ನೋಡಿ, ನೀವು ಏನು ನಿಮ್ಮ ಕೈಲಿ ಸ್ಟೂಡೆಂಟ್ ಕೈಲಿ ಏನು ಮಾಡಲೇಬಾರ್ದು ಅನ್ನೋಕ್ಕೆ ಡೇಟು ಕೂಡ ಎಕ್ಸಾಮ್ ಟೈಮ್ ಟೇಬಲ್ ಯಾವ ರೀತಿ ಬಿಟ್ಟವ್ರೆ. ಸೊ ಮಾಡೋಣ ಅಂತ ಸಪ್ರೇಟ್ ಮಾಡ್ತೇನೆ, ತೋರಿಬೇಡ. ಈಗ ಇನ್ನೊಂದು ಓಕೆ, ಅದನ್ನು ಬಿಡೋಣಂತೆ. ಇನ್ನೊಂದು ಸ್ವಲ್ಪ ಮಾತಾಡೋದು ಇದರಲ್ಲಿ RS5 ಬ್ಯಾಚು 4th ಇಯರ್ದು ಅಷ್ಟೇ ಸಪ್ರೇಟಾಗಿ ಈ ಥರ ಯಾಕೆ ಬಿಟ್ಟವರಪ್ಪ ಅಂದರೆ 4th ಇಯರ್ ಸ್ಟೂಡೆಂಟ್ ಇರ್ತಾರೆ. ಓಕೆ, 3rd ಇಯರ್ದು ಅಷ್ಟೇ ಬಿಟ್ಟರು, ಇಲ್ಲಿ 4th ಇಯರ್ ಸ್ಟೂಡೆಂಟ್ದು ಭಾಳ ಸ್ಟೂಡೆಂಟ್ ಇರ್ತಾರೆ ಅಂತ ಗೊತ್ತಾಗಿ ಸಪ್ರೇಟಾಗಿ ಬಿಟ್ಟವ್ರೆ. ಯಾರೆಲ್ಲ ಮೊನ್ನೆ ಪಾಸ್ಔಟ್ ಬ್ಯಾಚ್ ಆದರೂ ಅದರಲ್ಲಿ ಫೇಲ್ ಆಗಿರ್ತಾರೆ. ಓಕೆ, ಸಮ್ ಸ್ಟೂಡೆಂಟು 1 ಸಬ್ಜೆಕ್ಟ್ ಆರ್ 2 ಸಬ್ಜೆಕ್ಟ್ ಇದರಲ್ಲಿ ನಿಮಗೆ ರಿಸರ್ಚ್ ಸ್ಟ್ಯಾಟಿಕ್ಸ್ ತೆಗೆದಾಕಿ ಬಿಡ್ರಿ RS5 ಬ್ಯಾಚು. ಯಾಕಂದರೆ ನಿಮಗೆ 4th ಇಯರ್ ಇದೆಯಲ್ಲ, ಇದು ಓಲ್ಡ್ ಸ್ಕೀಮಲ್ಲಿ ಆಗ್ತದೆ. ಅಂದರೆ RS4 ಬ್ಯಾಚು, RS3 ಬ್ಯಾಚು, RS2 ಬ್ಯಾಚ್ ಅವ್ರಿಗೆ ಆಗ್ತದೆ. RS5 ಬ್ಯಾಚ್ ಅವ್ರು ಮಾತ್ರ ಏನಪ್ಪ ಅಂದರೆ OBG ಫಸ್ಟ್ನೇದ್ದೇ ಇರ್ತದೆ 2/7/2026. ಸೊ ವೆಯ್ಟ್ ಮಾಡ್ತಾಯಿದ್ರಿ. ಓಕೆ, ಯಾಕಂದರೆ ಬೇಗ ಮುಗಿದು ಬಿಡ್ಲಪ್ಪ ಎಕ್ಸಾಮ್ ಅಂತಂದು ಕಾಯ್ತು ಕೂತಿದ್ರಿ. ಬಟ್ 16/6ಕ್ಕೆ ಇರೋದು ಸ್ವಲ್ಪ 15 ದಿನ ಮುಂದಕ್ಕೆ ಹಾಕೋರೆ. ಸೊ ಪರವಾಗಿಲ್ಲ, ಹೋಗ್ಲಿ, ಏನಾಗಿ ಮಾಡೋಕ್ಕಾಗಲ್ಲ, ನಮ್ಮ ಯೂನಿವರ್ಸಿಟಿ ಇರೋದು ಹಂಗೆ. ಇದನ್ನು ಸ್ವಲ್ಪ ಬರ್ಕೊಂಡು ಕ್ಲಿಯರ್ ಮಾಡ್ಕೊಂಬಿಡಿ. ಓಕೆ, 6/7/2026ಕ್ಕೆ CHN2 ನಡೀತದೆ. ಆ್ಯಂಡ್ ಅದೇ ರೀತಿಗೆ 10/7/2026ಕ್ಕೆ ಮ್ಯಾನೇಜ್ಮೆಂಟ್ ನಡ್ತದೆ. ಸೊ ನೋಡಿ, ಬೇಗನೆ ಎಕ್ಸಾಮ್ ಕ್ಲಿಯರ್ ಆಗಿಬಿಟ್ರೆ ಎಲ್ಲ ಪ್ರಾಕ್ಟಿಕಲ್ ಮುಗಿದ್ರೆ ಏನಾಗ್ತದೆ, KNC ಕೂಡ ಆಗ್ತದೆ. ಈ 4th ಇಯರ್ ಸ್ಟೂಡೆಂಟು ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟು ಸ್ವಲ್ಪ ಚೆನ್ನಾಗಿ ಎಕ್ಸಾಮ್ ಬರೀರಿ. ಯಾಕಂದರೆ ಸ್ವಲ್ಪ ಮೇ ಬಿ ಏನಂತಂದರೆ 1300 ಪೋಸ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಸೊ ಯಾವಾಗ ಆಗ್ಬೋದು ಎಟ್ ಎ ಟೈಮ್ ಗೊತ್ತಿಲ್ಲ, ಬಟ್ ಟೈಮ್ ಅಂತೂ ಕೊಡ್ತಾರೆ. ನಿಮ್ಮ KNC ಆಗೋರು ಕೂಡ ಆರಾಮ್ ಟೈಮ್ ಸಿಗ್ತದೆ, ವರಿಬೇಡ. ಓಕೆ, ಸೊ ಇದಿಷ್ಟು ಮೇನ್ ಥಿಂಗ್ಸ್ ಇಷ್ಟೇ ಮಾತಾಡೋದೈತೆ. ಇದರಲ್ಲಿ ಮತ್ತೇನು ಬೇಡ ಅವಶ್ಯಕತೆ ಇಲ್ಲ. MSc ನರ್ಸಿಂಗ್ ಸ್ಟೂಡೆಂಟ್ ಕೂಡ ನಿಮಗೆ ಏನೆಲ್ಲ ನೋಡಿದ ತಕ್ಷಣ ತಿಳ್ಕೊತೀರ, ನಿಮ್ಗೇನು ಹೇಳುವಂಥ ಅಷ್ಟೊಂದು ಅವಶ್ಯಕತೆ ಏನಿಲ್ಲ. ಜಸ್ಟ್ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಡೇಟು ನೋಡ್ಕೊಂಬಿಡ್ರಿ, ಆಯಿತಾ. ಒನ್ ಟೈಮ್ ಸಿಕ್ಕಿಲ್ಲ ಅಂದರೆ PDF ಅಂದರೆ ಎಲ್ಲ ಕಡೆ ಶೇರ್ ಮಾಡಿರ್ತೀನಿ, ನೋಡ್ಕೊಂಡಿರ್ತಾರೆ. ಆ್ಯಂಡ್ ಅದೇ ರೀತಿಯಾಗಿ ಓಕೆ, MSc ನರ್ಸಿಂಗು RS2 ಎಕ್ಸಾಮಿನೇಷನ್ ಅಂತ ಬರ್ತಾರೆ, ಅದರದ್ದು ಕೂಡ ನೋಡ್ಕೊರಿ. ಬೇರೆನೂ ಕೂಡ ನೋಡ್ಕೋಬೋದು. ಓಕೆ, ಫಸ್ಟ್ ಇಯರ್ MSc ನರ್ಸಿಂಗ್ RS3 RS4 ಎಕ್ಸಾಮಿನೇಷನ್. ಓಕೆ, ಆ್ಯಂಡ್ ಸೆಕೆಂಡ್ ಇಯರ್ MSc ನರ್ಸಿಂಗ್ ಸ್ಟೂಡೆಂಟ್. ಓಕೆ, ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ, ಬೇಕಾದ್ರೆ ಒನ್ ಟೈಮ್ ನೋಡ್ಕೋಬೋದು. ಅದೇ ರೀತಿಯಾಗಿ MSc ನರ್ಸಿಂಗ್ ಸೆಕೆಂಡ್ ಇಯರ್ದು RS2 ಎಕ್ಸಾಮಿನೇಷನ್ ಅಂತ ಕೊಡೋರೆ. ಓಕೆ, ಇನ್ನೊಂದು ಕೂಡ ತೋರಿಸ್ತೀನಿ ನೋಡಿ, RS3 RS4ದು. ಓಕೆ, ಇಷ್ಟು ಟೋಟಲಾಗಿ ಏನಪ್ಪ ಅಂದರೆ ಇನ್ನೊಂದು ಲಾಸ್ಟ್ ಒಂದು ಕಾಣಿಸ್ತಿದೆ, ಫಸ್ಟ್ ಇಯರ್ MSc ನರ್ಸಿಂಗ್ ಪ್ರಾಕ್ಟೀಷನರ್ ಇನ್ ಕ್ರಿಟಿಕಲ್ ಕೇರ್ ಎಕ್ಸಾಮಿನೇಷನ್. ಓಕೆ, ಯಾಕಂದರೆ ಎಲ್ಲನೂ ಕೂಡ ಒಮ್ಮೆಗೆ ಹೇಳಬೇಕಾಗ್ತದೆ. ಯಾಕಂದರೆ ನಾಳೆ ನಿಮ್ಮದು BSc ನರ್ಸಿಂಗು, ಪೋಸ್ಟ್ ಬೇಸಿಕ್ BS ನರ್ಸಿಂಗು, MSc ನರ್ಸಿಂಗು ಎಲ್ಲನೂ ಕೂಡ ರಿಸಲ್ಟು ಎಟ್ ಎ ಟೈಮ್ 2 ದಿನ 1 ದಿನ ಹಿಂದೆ ಮುಂದೆ ನಡೀತವೆ. ಸೆಕೆಂಡ್ ಇಯರ್ ಕೂಡ ನೋಡ್ಕೋಬೋದು. ಪ್ರಾಕ್ಟಿಕಲ್ ಇನ್ ಇದು ಪ್ರಾಕ್ಟೀಷನರ್ ಇನ್ ಕ್ರಿಟಿಕಲ್ ಕೇರ್ ಎಕ್ಸಾಮಿನೇಷನ್. ಓಕೆ, ಟೋಟಲಾಗಿ ಇಷ್ಟು ನಿಮ್ಮದು ಸಬ್ಜೆಕ್ಟು, ಇಷ್ಟು ಟೋಟಲಾಗಿ 24 ಪೇಜಸ್ಸು ಕೂಡ ಬಿಟ್ಟವ್ರು, ಸಡನ್ನಾಗಿ ಬಿಟ್ಟರು. ಬೆಳಗ್ಗೆ ಶಾಕ್ ಥರ ಕೊಟ್ಟರು. ಯಾಕಂದರೆ 16ಕ್ಕೆ ಇದ್ದದ್ದು ಡೇಟ್ ಎಕ್ಸ್ಟೆಂಡ್ ಆಗಿ ಬಂತು ಸ್ವಲ್ಪ.
ಪರವಾಗಿಲ್ಲ, ಓದಿಗೆ ಟೈಮ್ ಕೊಟ್ಟವ್ರೆ. ಸೊ ಬೇಜಾರಾಗ್ತಿರೋದು ಯಾರಿಗಪ್ಪ ಅಂದರೆ ಯಾರೆಲ್ಲ 4th ಇಯರ್ ಪಾಸ್ಔಟ್ ಆಗಿಬಿಟ್ಟು 1-2 ಸಬ್ಜೆಕ್ಟ್ ಕೂತವ್ರಿಗೆ ಸ್ವಲ್ಪ ದಿನ ಲೇಟ್ ಆದಂಗೆ. ಸೊ ರಿಮೈನಿಂಗ್ ಥಿಂಗ್ಸ್ ಆಲ್ಮೋಸ್ಟ್ ಯಾರಿಗೂ ಕೂಡ ಅಷ್ಟೇ ಏನೂ ಆಗಿಲ್ಲ. ಓಕೆ, ಟೈಮ್ಸ್ ಎಫಿಷಿಯನ್ಸಿ ಅಂದರೆ ಮೋಸ್ಟ್ ಟೈಮ್ ಸಿಕ್ಕದೆ, ಓದ್ಕೊರಿ. ಓಕೆ, ಸೊ ಈ ಎಸ್ಪೆಷಲಿ ಈ ವಿಡಿಯೋ ಸಪ್ರೇಟ್ ಮಾಡಲಿಕ್ಕೆ ಕಮೆಂಟಲ್ಲೂ ಕೂಡ ನೋಡ್ತೀನಿ ಇನ್ಬೇಕು, ಯಾಕಂದರೆ ಎಲ್ಲರೂ ಕೂಡ ಹೇಳೋದೀಗ 6th ಹುಡುಗರು 7th ಸೆಮ್ ಸ್ಟೂಡೆಂಟು ಭಾಳ ಹೇಳ್ತಾರೆ. ಇವ್ರ ಬಗ್ಗೆ ಕ್ಲಾರಿಫೈ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಅಂತ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.